ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಈಸ್ಟ್ ಫೇಸಿಂಗ್ ಅಲ್ಲಿ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಬ್ಯೂಟಿಫುಲ್ ಇಂಡಿಪೆಂಡೆಂಟ್ ಹೌಸ್ ನ ನೋಡ್ತಾ ಇದೀವಿ. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಈ ಬಿಡಿಯೋ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಮೈನ್ ರೋಡ್, ಈಸ್ಟ್ ಫೇಸಿಂಗ್ ಡೋರ್ ಇರುವಂತದ್ದು. ಫುಲ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ 3 ಮಾಸ್ಟರ್ ಬೆಡ್ರೂಮ್ ಇದ್ದು, 3 ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಫುಲ್ ಆಗಿ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು ವೀಕ್ಷಕರೇ, ಗೇಟ್ ಅಂತೂ ನಮಗೆ ಫುಲ್ ಕವರ್ಡ್ ಆಗಿದೆ. 100% ಸೇಫ್ಟಿ ಅಂತಾನೆ ಹೇಳ್ಬೋದು. ವಾಲ್ ಕಲ್ಡಿಂಗ್ ಎಲ್ಲ ಮಾಡಿದ್ದಾರೆ. MS ವರ್ಕ್ ಕೂಡ ನಮಗೆ ಫ್ರಂಟ್ ಎಲಿವೇಶನ್ ಗೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಫ್ರಂಟ್ ಎಲಿವೇಶನ್ ನ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಈ ಗ್ರೌಂಡ್ ಫ್ಲೋರ್ ಬಂದು ನಮಗೆ ಕಾರ್ ಪಾರ್ಕಿಂಗ್ ಗೋಸ್ಕರ ಮಾಡಿದ್ದಾರೆ. ಫುಲ್ ಕಾರ್ ಪಾರ್ಕಿಂಗ್ ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ 3 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ನ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ಪಾರ್ಕ್ ಮಾಡ್ಕೊಬಹುದು. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಬೋರ್ವೆಲ್ ಮತ್ತೆ ಸಂಪು ವ್ಯವಸ್ಥೆ ಮಾಡ್ಕೊಟ್ಟಿರೋದು. ಈ ಪೋರ್ಷನ್ ಬಂದ್ಬಿಟ್ಟು ಡ್ರೈನೇಜ್ ಗೆ ವ್ಯವಸ್ಥೆ ಮಾಡ್ಕೊಟ್ಟಿರೋದು. ಎಕ್ಸಿಟ್ ವಾಟರ್ ನಮಗೆ ರೋಡ್ ಹೋಗುವಂತದ್ದು. ಇಲ್ಲಿ ಎಕ್ಸಿಟ್ ನಮಗೆ ಅಗ್ನಿಮೂಲೆಯಲ್ಲಿ ಗ್ಯಾಸ್ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ವಿತ್ ಸೇಫ್ಟಿಗೋಸ್ಕರ MS ವರ್ಕ್ ಅಲ್ಲಿ ಗೇಟ್ ಕೂಡ ರೆಡಿ ಇದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಪಾರ್ಕಿಂಗ್ ನಮಗೆ ವಿಶಾಲವಾಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿ ಸ್ಕೇಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಇಲ್ಲಿ ನೋಡ್ಬೋದು ಒಂದು ವಾಷಿಂಗ್ಗೋಸ್ಕರ ಒಂದು ಸಪರೇಟ್ ಆಗಿ ಮಾಡಿರೋದು ಈ ಜಾಗನ. ಇನ್ ಕೇಸ್ ಏನಾದ್ರು ಇವರ ಬಿಲ್ಡರ್ ಕಾನ್ಸೆಪ್ಟ್ ಏನು ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಮಕ್ಕ ಕೈಕಲ್ಲಿ ತೊಳ್ಕೊಬೇಕಂದ್ರೆ ಏನಾದ್ರು ಫಂಕ್ಷನ್ ಗಳಾದ್ರೆ ಇಲ್ಲಿ ಯೂಸ್ ಮಾಡ್ಕೊಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಗಳಿಗೆ ಮತ್ತೆ ವಾಷಿಂಗ್ ಪರ್ಪಸ್ಗೆ ವಾಲ್ಗಳಿಗೆ ವೆಟ್ರೋಫೆಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ವಾಷಿಂಗ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡ್ಬೋದು ನೋಡಿ, ಈ ಡೋರು ಮತ್ತೆ ಯೂಸ್ ಮಾಡಿರೋ ಟೈಲ್ಸ್ ಸೇಮ್ ಸಿಮಿಲರ್ ಕಲರ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತ ಕಾಮನ್ ಬಾತ್ರೂಮ್, ಇಂಡಿಯನ್ ಕಮೋಡ್, ಇದು ಒಂದು ಕಾಮನ್ ಬಾತ್ರೂಮ್ ಈ ಪಾರ್ಕಿಂಗ್ ಅಲ್ಲಿ ಇರುವಂತದ್ದು. ಇನ್ ಕೇಸ್ ಏನಾದ್ರು ಫಂಕ್ಷನ್ ಗಳಾದ್ರೆ, ಬರ್ತ್ಡೇ ಪಾರ್ಟಿ ಏನಾದ್ರು ಆದ್ರೆ ಯೂಸ್ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಪೋರ್ಷನ್ ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಸರ್ವೆಂಟ್ ರೂಮ್ ಏನಾದ್ರು ಬೇಕು ಅಂದ್ರೆ, ಇಲ್ಲಿ ಬೀಮ್ ಹೋಗಿದೆಯಲ್ಲ, ಈ ಬೀಮ್ಗೆ ನಾವು ವಾಲ್ ಏನಾದ್ರು ಇಡ್ಸ್ಕೊಂಡ್ರೆ ಇದೊಂದು ನಮಗೆ ಒಂದು ಸರ್ವೆಂಟ್ ರೂಮ್, 1 RK ರೂಮ್ ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ಫರ್ದರ್ ಯೋಚನೆ ಅದು ಬೇಕು ಅಂದ್ರೆ ಅದನ್ನ ಮಾಡ್ಕೊಬಹುದು. ಬಟ್ ಅದಕ್ಕೆ ಜಾಗ ವ್ಯವಸ್ಥೆ ಇದೆ. ಅಲ್ಲಿ ಕಿಚನ್ ಬರುತ್ತೆ, ಇಲ್ಲಿ ಬಾತ್ರೂಮ್ ಆಲ್ರೆಡಿ ಇರುತ್ತೆ. ಹಿಂದೆಗಡೆ ಸೆಟ್ ಬ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಅಲ್ಲೊಂದು ವಾಲ್ ನಾವು ಹಾಕೊಂಡ್ರೆ ಇಲ್ಲಿ ಡೋರ್ ಬರುತ್ತೆ. ಇಲ್ಲೊಂದು ರೂಮ್ ಕೂಡ ನಾವು ಮಾಡ್ಕೊಬಹುದು. ಬಟ್ 2 ಆಪ್ಷನ್ ಕೂಡ ಮಾಡಿದ್ದಾರೆ. ಫುಲ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಒಂದು ರೂಮ್ ಬೇಕಾದ್ರೆ ರೂಮ್ ಕೂಡ ನಾವು ಮಾಡ್ಕೊಬಹುದು ಏನಾದ್ರು ಬೇಕು ಅಂದ್ರೆ. ಇಲ್ಲಿ ನೋಡಿ 2 ಪೈಪ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಅರ್ಥಿಂಗ್ ಮಾಡಿರುವಂತದ್ದು. 2 ಪೈಪ್, 2 ಬ್ಲಾಕ್ ಕಲರ್ ಪೈಪ್ ಕಾಣಿಸ್ತಿದೆಯಲ್ಲ, ಅದನ್ನ ಕಟ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ನಾವು ಕ್ಲೀನ್ ಮಾಡ್ಬೇಕಾದ್ರೆ ನೀರು ಇರುತ್ತಲ್ಲ, ಆ ನೀರು ನಮ್ಗೆ ಅರ್ಥ ಒಳಗಡೆ ಹೋಗಿ ಅರ್ಥಿಂಗ್ ಚೆನ್ನಾಗಿರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಪೈಪ್ ವರ್ಕ್ ನ ಮಾಡಿ ಬಿಟ್ಟಿದ್ದಾರೆ. ತುಂಬಾ ಜನ ಅದನ್ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. 2030ಗೆ ನಾವು ಚಾರ್ಕೋಲ್ ಮತ್ತೆ ಉಪ್ಪು ಎಲ್ಲ ಹಾಕಿ ಕ್ಲೋಸ್ ಮಾಡಿರ್ತೀವಿ. ಬಟ್ ಅದೇ ಸಾಕು ಅಂತಾರೆ. ಬಟ್ ಇದು ಫರ್ದರ್ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ವರ್ಕ್ ನ ಮಾಡಿದ್ದಾರೆ. ಆಕ್ಚುಲಿ ವರ್ಕ್ ಮಾಡೋದು ನಮಗೆ ಅಪಾರ್ಟ್ಮೆಂಟ್ ಗಳಲ್ಲಿ ಮಾಡ್ತಾರೆ. ಬಟ್ ಇವರು 2030 ಕೂಡ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೋಡಿ ಒಂದು ಸೆಮಿ ಗೇಟ್ ಕೂಡ ಇಟ್ಟಿದ್ದಾರೆ. ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಒಳಗಡೆ ಇದೆ, ಸ್ಪೇಸ್ ಇದೆ. ಏನಾದ್ರು ಐಟಮ್ಗಳು ಬೇಕಾದ್ರೆ ನಾವು ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಾವು ಇಟ್ಕೊಬಹುದು. ಬಟ್ ಏನಂದ್ರೆ ಪಾರ್ಕಿಂಗು ನಮ್ಗೆ ವಿಶಾಲವಾಗಿದೆ. ಇಲ್ಲೊಂದು ಗೇಟ್ ಕೂಡ ಇದೆ ನೋಡಿ. ಈ ಗೇಟ್ ನ ಓಪನ್ ಮಾಡಿದ್ರೆ 1.5 ಅಡಿ ಜಾಗ, ಸೆಟ್ ಬ್ಯಾಕ್ ಪ್ರಾವಿಷನ್ ಇದೆ. ಹಿಂದೆಗಡೆ ಕಾಂಪೌಂಡ್ ಇದೆ. MS ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಯಾರು ಮನೆ ಒಳಗಡೆ ಹಿಂದೆಯಿಂದ ಆಗ್ಲಿ ಮುಂದೆಯಿಂದ ಆಗ್ಲಿ ಎಂಟ್ರಿ ಆಗೋದಿಲ್ಲ. ಫುಲ್ 100% ಸೇಫ್ಟಿ ಅಂತಾನೆ ಹೇಳ್ಬೋದು. ಒಳ್ಳೆ ಗೇಜ್ ಅಲ್ಲಿ ಕೂಡ ಈ ಗೇಟ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡಿರೋ ಸ್ಟೇರ್ ಕೇಸ್ ಬಂದ್ಬಿಟ್ಟು ಲಪತ್ರನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ನಮಗೆ SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫೆಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು. ಔಟರ್ ಇಂದ ನೋಡಿದ್ವಲ್ಲ, ಡಿಸೈನ್ ಸೂಪರ್ ಆಗಿದೆ.
2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವಾಷಬಲ್ ಅಲ್ಲಿ ನೋಡಿ MS ವರ್ಕ್ ಅಲ್ಲಿ ಲೇಸರ್ ಕಟಿಂಗ್ ಆಗಿರೋದು ಎಲಿವೇಶನ್ಗೋಸ್ಕರ ಯೂಸ್ ಮಾಡಿದ್ದಾರೆ. ಇದನ್ನ ಯೂಸ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಸೇಮ್ ಕಾಸ್ಟ್ ನಾವು ಆಕ್ಚುಲಿ ಬಿಲ್ಡ್ ಮಾಡೋದು. ಬಟ್ ಎಲಿವೇಶನ್ಗೆ ತುಂಬಾ ಬ್ಯೂಟಿಫುಲ್ ಇದೆ ಅಂತಾನೆ ಹೇಳ್ಬೋದು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಸ್ಟ್ ಫೇಸಿಂಗ್ ಮೈನ್ ಡೋರು, ಈಸ್ಟ್ ಫೇಸಿಂಗ್ ಡೋರ್. ಟೀಕ್ ವುಡ್ ಒಳ್ಳೆ ಕರೆನ್ಸ್ ಇರುವಂತಹ ಟೀಕ್ ವುಡ್. ಪಾಸ್ಕಲ್ ಸೈಜ್ ಅಷ್ಟೇ ದೊಡ್ಡ ಸೈಜ್ ಬರುತ್ತೆ 4x9 ಟೀಕ್ ವುಡ್. ಲಿವಿಂಗ್ ರೂಮ್ ನೋಡಿ ಬ್ಯೂಟಿಫುಲ್ ಆಗಿದೆ. ಗ್ರಾನೈಟ್ ಅಷ್ಟೇ ವೈಟ್ ಕಲರ್ ಮತ್ತೆ ಬ್ಲಾಕ್ ಮಿಕ್ಸ್ ಆಗಿರುವಂತಹ ಗ್ರಾನೈಟ್ ನ ಯೂಸ್ ಮಾಡಿರೋದು. ಒಳ್ಳೆ ಶೈನಿ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬಿಲ್ಡಿಂಗ್ ಬಂದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಬರುತ್ತೆ. ಮೈನ್ ಡೋರ್ ಪಕ್ಕದಲ್ಲಿ ವಿಂಡೋ ನೋಡ್ಬೋದು ವೀಕ್ಷಕರೇ. ಫುಲ್ ಲೆಂತಿ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೆಂಟಿಲೇಷನ್ಗೆ ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಾವು ಒಂದು ಕಾಟ್ ಹಾಕೋಬಹುದು. ಇಲ್ಲಿ ಈ ಪೋರ್ಷನ್ ಅಲ್ಲಿ ನಾವು ಕಾಟ್ ಹಾಕೋಬಹುದು. ಟಿವಿ ಕ್ಯಾಬಿನೆಟ್ ದೊಡ್ಡ ಸೈಜ್ ಅಲ್ಲಿ ಇದೆ. ಬ್ಯಾಕ್ ಗ್ರೌಂಡ್ ನಮಗೆ ವಾಮ್ಲೆಟ್ ಯೂಸ್ ಮಾಡಿದ್ದಾರೆ. ಈ ಫ್ರೇಮ್ಸ್ ಗಳೆಲ್ಲ ನಮಗೆ ಲೇಸರ್ ಕಟಿಂಗ್ ಆಗಿರುವಂತದ್ದು ವಿತ್ ಗ್ಲಾಸ್ ಕೂಡ ಬರುತ್ತೆ. ನಮಗೆ ಇದು ಗ್ಲಾಸ್, ಹಿಂದ್ಗಡೆ ಈ ಡಿಸೈನ್ ಫ್ರೇಮ್ಸ್ ಬರುತ್ತೆ. ಅದ್ರ ಹಿಂದೆಗಡೆ ವಾಮ್ಲೆಟ್ ಸ್ಟ್ರಿಪ್ ಬರುತ್ತೆ. ಅಷ್ಟು ವರ್ಕ್ ತಗೊಳುತ್ತೆ. ಟಿವಿ ಕ್ಯಾಬಿನೆಟ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಮತ್ತೆ CC ಕ್ಯಾಮ್ರಾ ವರ್ಕ್ಗಳು, ಕೇಬಲ್ ವರ್ಕ್ಗಳು ಏನಿದೆ ಎಲ್ಲ ಟೆಲಿವಿಷನ್ ಕೇಬಲ್ ವರ್ಕ್ಗಳೆಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಕಿಚನ್. ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆ ಬರುತ್ತೆ. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು. SS ಬ್ಯಾಸ್ಕೆಟ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಯೂಸ್ ಮಾಡಿರೋ ಲ್ಯಾಮಿನೇಟ್ ಬಂದ್ಬಿಟ್ಟು ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಜಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಹಾಕೋ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆಗೆಲ್ಲ ನಮಗೆ ಬಾಕ್ಸ್ ಮಾಡಿರೋದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇದ್ರ ಕೆಳಗಡೆ ಇಲ್ಲಿ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಬಹುದು. ಮನೆಗೆ ಬಂದ್ರೆ ಫುಲ್ ಫಿಲ್ ಆದ್ರೆ ಕ್ಲೀನ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಫ್ರಿಡ್ಜ್ ಒಂದು ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಈ ವುಡ್ ಇದೆಯಲ್ಲ, ಇದ್ರ ಹಿಂದೆಗಡೆ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ. ಎಲ್ಲೂ ಕಂಜೆಸ್ಟ್ ಆಗೋದಿಲ್ಲ. ಅಲ್ಲಿ ಫ್ರಿಡ್ಜ್ ಕರೆಕ್ಟ್ ಆಗಿ ಫ್ರಿಡ್ಜ್ ಜಾಗ ಅಲ್ಲಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಈ ಜಾಗ ಇಲ್ಲಿ ನಾವು ಓಡಾಡ್ಬೋದು. ಇಷ್ಟು ಜಾಗ ನಾವು ಓಡಾಡ್ಬೋದು. ಎಲ್ಲೂ ನಮ್ಗೆ ಕಂಜೆಸ್ಟ್ ಆಗೋದಿಲ್ಲ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಿಚನ್ ಎಂಟ್ರೆನ್ಸ್ ಗೆ ಆರ್ಚ್ ಮಾಡಿದ್ದಾರೆ ನೋಡಿ. ಫುಲ್ ಗ್ಲಾಸ್ ಇದೆ. ಎಲ್ ಶೇಪ್ ಅಲ್ಲಿ ಗ್ಲಾಸ್ ಬಂದಿದೆ. ವಿತ್ ವಾಮ್ಲೈಟ್ ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಬಟ್ ಹಾಲು ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪಕ್ಕ 100% ವಾಸ್ತಿಗೆ ಮಾಡಿದ್ರೆ ಇದಕ್ಕಿಂತ ಹಾಲು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೇಮ್ ಡಿಸೈನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಬಂದಿದೆ. POP ವರ್ಕ್ ಅಷ್ಟೇ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ನೋಡಿ ಚೆನ್ನಾಗಿದೆ. ಬಟ್ ಏನಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ವಯಸ್ಸಾಗಿರೋರು ಆರಾಮಾಗಿ ಈ ರೂಮಲ್ಲಿ ಸ್ಟೇ ಆಗ್ಬೋದು. ಇಲ್ಲ ಅಂದ್ರೆ ಡೈನಿಂಗ್ ಏರಿಯಾ ಕೂಡ ನಾವು ಮಾಡ್ಕೊಬಹುದು. ಯಾಕಂದ್ರೆ ಇಲ್ಲಿ ನಮ್ಗೆ ಡೋರ್ ಮಾಡಿಲ್ಲ. ರೂಮ್ ಆಗ್ಲಿ ಇಲ್ಲಾಂದ್ರೆ ಡೈನಿಂಗ್ ಏರಿಯಾ ಆಗಲಿ ನಾವು ಇದನ್ನ ಮಾಡ್ಕೊಬಹುದು. ಬಟ್ ಇವ್ರು ಮಾಡಿರೋದು ಡೈನಿಂಗ್ ಏರಿಯಾ ಕಾನ್ಸೆಪ್ಟ್ ಅಲ್ಲೇ ಮಾಡಿರುವಂತದ್ದು. ಇಲ್ಲಿ ವಾರ್ಡ್ರೋಬ್ ಕೂಡ ನಮ್ಗೆ ರೆಡಿ ಇದೆ. ಸೆಮಿ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿ ಇಲ್ಲಿ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಈ ರೂಮು. ಇಲ್ಲಾಂದ್ರೆ 10 ಜನ ಕುತ್ಕೊಂಡು ಊಟ ಮಾಡೋ ಅಷ್ಟು ಒಂದು ಡೈನಿಂಗ್ ಏರಿಯಾ ಕೂಡ ನಾವು ಮಾಡ್ಕೊಬಹುದು. ಇದನ್ನು ಇದು ಡೈನಿಂಗ್ ಏರಿಯಾ. ಈ ವಾಲ್ ಬರುತ್ತಲ್ಲ, ಇದು ನಮಗೆ ಪೂಜೆ ಬರುತ್ತೆ. ಪೂಜೆ ಪಕ್ಕದಲ್ಲಿ ನಮಗೆ 3 ಅಡಿ ಜಾಗ ಇದೆ. 3 ಅಡಿ ಜಾಗ ಇದೆ. ಇದು ನಮಗೆ ಡ್ರೆಸ್ಸಿಂಗ್ ಅಂದ್ರೆ ಹ್ಯಾಂಡ್ ವಾಶ್ ಒಂದು ಬೌಲ್ ಬರುತ್ತೆ. ಈ ಪೋಸ್ಟರ್ ಅಲ್ಲಿ ಹ್ಯಾಂಡ್ ವಾಶ್ ಒಂದು ಬೌಲ್ ಬರುತ್ತೆ. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ನೋಡಿ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಬರುತ್ತೆ. ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಇದೆ ಆಕ್ಚುಲಿ. ಫ್ರೇಮ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುವಂತದ್ದು. ಕೆಲಸ ನೋಡಿ, ನಾನು ಎಷ್ಟು ಕ್ಲೀನ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೀನಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ರಾಂಡೆಡ್ ಐಟಮ್ಸ್ ನ ಯೂಸ್ ಮಾಡಿರುವಂತದ್ದು. ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರೋ ಆಗಿಲ್ಲ. ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಒಂದು ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಇದನ್ನ ನಾವು 2 ತರನು ಕನ್ವರ್ಟ್ ಮಾಡ್ಕೊಬಹುದು. ಡೈನಿಂಗ್ ವಿತ್ ರೂಮ್ ಕೂಡ ನಾವು ಮಾಡ್ಕೊಬಹುದು. ಬಟ್ ಇವ್ರ ಕಾನ್ಸೆಪ್ಟ್ ಡೈನಿಂಗ್ ಏರಿಯಾ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಅದರಿಂದಾನೇ ಈ ಎಂಟ್ರೆನ್ಸ್ ಅಲ್ಲಿ ನಮಗೆ ಡೋರ್ ಇಟ್ಟಿಲ್ಲ, ಅಲ್ಲಿ ಹಾಗೆ ಬಿಟ್ಟಿದ್ದಾರೆ. ಇದು ಬಂದು ಪೂಜಾ. ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. 2x4 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ವಿತ್ ಗೋಲ್ಡನ್ ಮೆಟಲ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ವುಡ್ ಅಲ್ಲಿ ಫಿನಿಶಿಂಗ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಡೋರೇ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ, ಫುಲ್ಲಿ ಟಿಕ್ಕು, ಸೂಪರ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಮ್ಯೂನಿಟ್ಸ್ಗಳಿದು. ಹಾಲು, ಕಿಚನ್, ಡೈನಿಂಗ್ ಏರಿಯಾ, ಪೂಜಾ, ಒಂದು ಕಾಮನ್ ಬಾತ್ರೂಮು. ಬಟ್ ಹಾಲಂತೂ ನಮಗೆ ವಿಶಾಲವಾಗಿದೆ ಅಂತ ಹೇಳ್ಬೋದು. ಸೋಫಾ ಹಾಕೊಳ್ಳೋದಕ್ಕೆ ತುಂಬಾನೇ ಜಾಗ ಇದೆ. ಪಕ್ಕಾ ವಾಸ್ತು ಅಂತ ಹೇಳ್ಬೋದು ವೀಕ್ಷಕರೇ. POP ವರ್ಕು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ತುಂಬಾನೇ ಖುಷಿ ಆಯ್ತು ನನಗೆ ನೋಡಿ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ ವೀಕ್ಷಕರೇ. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಬರ್ಬೇಕಾದ್ರೆ ನೋಡ್ಬೋದು, ಇಲ್ಲಿ 3 ಪೀಸ್ಗಳು ಕೊಟ್ಟಿದ್ದಾರೆ, ವುಡ್ ಪೀಸಲ್ಲಿ ಕೊಟ್ಟಿದ್ದಾರೆ. ಏನಾದರೂ ಟಾಯ್ಸ್ ಆಗಲಿ, ಇಲ್ಲಾಂದ್ರೆ ಮಕ್ಕಳೇನ ಗೆದ್ದಿರೋ ಪ್ರೈಸ್ಗಳಾಗಲಿ, ಇಲ್ಲಾಂದ್ರೆ ಫೋಟೋ ಫ್ರೇಮ್ಸ್ಗಳಾಗಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಎಂಟ್ರೆನ್ಸ್ ಅಲ್ಲಿ. ಚೆನ್ನಾಗಿದೆ ಇದು. ಬಟ್ ಏನಕ್ಕೆ ಜಾಗನ ವೇಸ್ಟ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರೋದ್ರಲ್ಲಿ ಸಖತ್ತಾಗಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈಗ ನಾವು ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈಗ ನೋಡ್ತಾ ಇರೋದು ಕುಬೇರನ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕೂಡ ನೋಡ್ಬೋದು ನೋಡಿ. ಈ ಪೋರ್ಷನ್ ಅಲ್ಲಿ 2.5 ಅಡಿ ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ ಹತ್ತತ್ರ 3 ಇಂದ 4 ಅಡಿ ಜಾಗ ಇದೆ ಓಡಾಡಕ್ಕೆ. ಫುಲ್ ಜಾಗ ಇದೆ. ಇಲ್ಲಿ ಕೂಡ ಒಂದು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಸೌತ್ಗೆ ತಲೆ ಇಟ್ಕೊಳ್ತೀವಿ. ಎದುರುಗಡೆಗೆ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್, ಕಿಂಗ್ ಸೈಜ್ ಅಲ್ಲಿ ಇರುವಂತಹ ರೆಡಿ ಕಾಟ್ ಕೂಡ ಇದೆ. ಫುಲ್ ಎಲ್ ಶೇಪ್ ಅಲ್ಲಿ ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಇದು ನೋಡಿ. ಈ ವಾಲ್ ಇಂದ ಈ ವಾಲ್ ವರೆಗೂ ನಮಗೆ ಎಲ್ ಶೇಪ್ ಅಲ್ಲಿ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಮೇಲ್ಗಡೆಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬಾಕ್ಸ್ಗಳ ಐಟಮ್ಗಳು ಇಟ್ಕೊಳ್ಳೋದಕ್ಕೆ. ಬಟ್ ಒಂದೊಂದು ಮನೇಲಿ ನೋಡ್ಬೋದು ಇಷ್ಟು ಮಾತ್ರ ವ್ಯವಸ್ಥೆ ಮಾಡಿರ್ತಾರೆ, ಇಷ್ಟು ಇದು ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಖರ್ಚು ಮಾಡಿದ್ದಾರೆ, ಸೂಪರ್ ಆಗಿ ಡಿಸೈನ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. POP ವರ್ಕು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಿತ್ ಬಾಂಬ್ರಿ ಜೊತೆಗೆ ಪೈಂಟಿಂಗ್ ವರ್ಕ್ ಎಲ್ಲ ನಮಗೆ ವಾರ್ಡ್ರೋಬ್ ಗಳಿಗೆ ಮತ್ತೆ ಲ್ಯಾಮಿನೇಟ್ ಗಳಿಗೆ ಡಿಸೈನ್ ಗೆ ಕಂಪೇರ್ ಆಗುವಂತಹ ಪೈಂಟ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ನಮಗೆ ಆರ್ಷ್ ಅನ್ಸೋದಿಲ್ಲ ನೋಡೋದಕ್ಕೆ. ಸಖತ್ತಾಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಇದೆ ನೋಡಿ. ಇದು ಡ್ರೆಸ್ಸಿಂಗು, ಇದು ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮ್ ಗೆ ನಮಗೆ ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿರುವಂತದ್ದು. ಆಂಟಿಸ್ಕೇಟ್ ಬೆಡ್ರೂಮ್ ಪೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. 2x4 ಬೆಡ್ರೂಮ್ ಪೆಟಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಜಾಗ್ವರ್ ಮತ್ತೆ ಹಿಂದ್ವರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳ್ಬೋದು. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್. ಇದು ಡ್ರೆಸ್ಸಿಂಗ್ ಏರಿಯಾ. ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಯೂಸ್ ಮಾಡಿರೋದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್, ಇಷ್ಟು ಸಾಫ್ಟ್ ಆಗಿ ಕ್ಲೋಸ್ ಆಗ್ತದೆ ನೋಡಿ. ಬಟ್ ಏನಂದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿರೋ ಇಂಟೀರಿಯರ್ ವರ್ಕ್ ಅಂತೂ ಹೆವಿ ಆಯ್ತು ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಂಬಾನೇ ಖರ್ಚು ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಇಷ್ಟು ಖರ್ಚು ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದೊಂದು ಮನೇಲಿ ಮಾಡಿರೋದಿಲ್ಲ. ಇವ್ರು ಹೇಳೋ ಪ್ರೈಸ್ಗೆ ಸಕ್ಕತ್ತಾಗಿ ವರ್ಕ್ ಮಾಡಿದ್ದಾರೆ. ಇದು ಅಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ. ಆ ಮಾಸ್ಟರ್ ಬೆಡ್ರೂಮ್ಗೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟೇ ಖರ್ಚು ಈ ರೂಮ್ಗೂ ಕೂಡ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು. ವಾಲ್ ಟು ವಾಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ಸೆಮಿ POP ವರ್ಕ್ ಬ್ಯೂಟಿಫುಲ್ ಆಗಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ರೂಮ್ಗೂ ಕೂಡ ನಮಗೊಂದು ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಬಟ್ ಈ ಪೋರ್ಷನ್ ಅಲ್ಲ, ಈ ಡ್ರೆಸ್ಸಿಂಗ್ ಏರಿಯಾ ನೋಡಿ. ನಾವು ನೋಡ್ಬೇಕಾಗಿರೋದು ಇಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಇದು ಡ್ರೆಸ್ಸಿಂಗ್ ಏರಿಯಾ ಜೊತೆಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ ಸ್ಟಡಿ ಏರಿಯಾ ಕೂಡ ನಾವು ಮಾಡ್ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್, ಇದು ಸಿಸ್ಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಯೂಸ್ ಮಾಡಿರೋದು ಬಂದು ಗ್ರಾನೈಟ್. ಬುಕ್ಸ್ ಇಟ್ಕೊಳ್ಳೋದಕ್ಕೆ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಈ ಏರಿಯಾ ಬಂದ್ಬಿಟ್ಟು ಸ್ಟಡಿ ಯೂನಿಟ್ ಅಂತಾನೆ ಹೇಳ್ಬೋದು. ಸ್ಟಡಿ ಯೂನಿಟ್ ಪಕ್ಕದಲ್ಲಿ ಡ್ರೆಸ್ಸಿಂಗು, ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ನೋಡಿ. ಸೇಮ್ 2x4 ಬೆಡ್ರೂಮ್ ಫೆಟಲ್ಸ್, ಆಂಟಿಸ್ಕೇಟ್ ಬೆಡ್ರೂಮ್ ಫೆಟಲ್ಸ್ ಫ್ಲೋರಿಂಗ್ಗೆ. ಬಟ್ ಇಲ್ಲೇನು ಅಂದ್ರೆ ನಮಗೆ ಕೆಳಗಡೆ ಇದು ಕೊಟ್ಟಿರೋದ್ರಿಂದ ಒಂದು ಇಂಡಿಯನ್ ಕಮೋಡ್ ಬರ್ಬೋದು ಅನ್ಕೊಳ್ತೀನಿ. ಮಾಮೂಲಿ ಹಳೆದು ಕಬೋರ್ಡ್ ಬರ್ತಲ್ಲ ಆ ತರ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡೆಪ್ಪು ಕೊಟ್ಟಿದ್ದಾರೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಈ ರೂಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಬರುತ್ತೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಕೆಳಗಡೆ ಫ್ಲೋರಿಂಗ್ಗೆ ಲಪತ್ರ, ವಾಲ್ಗಳಿಗೆ 2x4 ಬೆಡ್ರೂಮ್ ಫೆಟಲ್ಸ್, ಫ್ರಂಟ್ ಎಲಿವೇಶನ್ಗೆ ಮತ್ತೆ ವಿತ್ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ಮತ್ತೆ SS ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ಬಿಡೋದು ತುಂಬಾ ಮನೆಗಳಾಗ್ತದೆ ನೋಡಿ.
ಕರೆಕ್ಟಾಗಿ ಇನ್ನೊಂದು 1 ಇಯರ್ ಅಲ್ಲಿ ನಿಮ್ಗೆ ಖಾಲಿ ಜಾಗಗಳೇ ಕಾಣಿಸೋದಿಲ್ಲ, ಎಲ್ಲ ಅಕ್ವೈರ್ ಆಗೋಗುತ್ತೆ ಮನೆಗಳು. ಪ್ರೆಸೆಂಟ್ ಡೆವಲಪ್ ಆಗ್ತಿರೋ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಇಂಟೀರಿಯರ್ ವರ್ಕ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಕಂಪ್ಲೀಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಖಂಡಿತ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಲೈಕ್ ಮಾಡೇ ಮಾಡ್ತೀರಾ. ಅಷ್ಟು ಕ್ಲೀನ್ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ, ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ, ಅಷ್ಟು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಆಗಿ ಕೆಲಸ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೇಮ್ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು 3 ಬಾಕ್ಸ್ಗಳ ತರ ಮಾಡಿದ್ದಾರೆ. ಏನಾದ್ರು ಐಟಮ್ಸ್ಗಳನ್ನ ಇಟ್ಕೊಬಹುದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಆ ಲೈಟ್ ಇದೆಲ್ಲ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ ನೋಡಿ. ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ, ವಿತ್ POP ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಸೆಮಿ POP ವರ್ಕ್ ಮಾಡಿದ್ದಾರೆ. ಇಲ್ಲೊಂದು ಗೆಸ್ಟ್ ರೂಮ್, ಮಾಸ್ಟರ್ ಬೆಡ್ರೂಮ್, ಹೋಮ್ ಥಿಯೇಟರ್, ಏನ್ ಬೇಕಾದ್ರೆ ನಾವು ಕನ್ವರ್ಟ್ ಮಾಡ್ಕೊಬಹುದು ನಮ್ಮ ಅನುಕೂಲಕ್ಕೆ ತಕ್ಕನಂಗೆ. ಬಟ್ ಜಾಗ ಬಿಟ್ಬಿಟ್ಟಿದ್ದಾರೆ, ವಿಶಾಲವಾಗಿದೆ. ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ, POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಎಲ್ಲೂ ನೋಡಿ ಜಾಗನ ವೇಸ್ಟ್ ಮಾಡಿಲ್ಲ ನೋಡಿ. ಈ ಪೀಸ್ ಒಂದು ಕಟ್ ಆಗಿದೆ, ಇದು ಬೀಮ್ ಬರುತ್ತೆ. ಈ ಪೀಸ್ ಕಟ್ ಆಗಿದೆಲ್ಲ, ಈ ಪೀಸ್ ಅಲ್ಲೂ ಕೂಡ ಇಂಟೀರಿಯರ್ ಮಾಡಿದ್ದಾರೆ, ಏನಾದ್ರು ಐಟಮ್ಗಳನ್ನ ಇಟ್ಕೊಬಹುದು ಅಂತ. ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ, ಅಷ್ಟು ಯೋಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಖರ್ಚು ಮಾಡಿದ್ದಾರೆ, ಇಂಟೀರಿಯರ್ಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ. ವಾರ್ಡ್ರೋಬ್, ಟಿವಿ ಕ್ಯಾಬಿನೆಟ್, 3 ಬೆಡ್ರೂಮ್ಗೂ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಕೆಳಗಡೆ ಬೆಡ್ರೂಮ್ ಅಲ್ಲಿ ಕಾಟ್ ನೋಡಿದ್ರಲ್ಲ, ಅಷ್ಟು ಕಾಟ್ ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈ ಬೆಡ್ರೂಮ್ ಅಲ್ಲಿ ಸೇಮ್ ಡ್ರೆಸ್ಸಿಂಗು ವಿತ್ ಅಟ್ಯಾಚ್ ಬಾತ್ರೂಮ್. ಫ್ರೇಮ್ಸ್ ಗಳೆಲ್ಲ ಬಂದು ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. 2x4 ವೆಟ್ರೋಪೆಟಲ್ಸ್ ಮತ್ತೆ ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈ ವೆಟ್ರೋಪೆಟಲ್ಸ್ ಈ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ರೂಮ್ಗಳು ಮಾತ್ರ. ಇಂಟೀರಿಯರ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಖರ್ಚು ಮಾಡ್ಬಿಟ್ಟಿದ್ರು ಅಂತ ಹೇಳ್ಬೋದು. ಇದೆಲ್ಲ ಖಾಲಿ ಬಿಡ್ಬೋದು, ಬಟ್ ಬಿಟ್ಟಿಲ್ಲ, ಇಂಟೀರಿಯರ್ ಮಾಡಿದ್ದಾರೆ. ಏನೋ ಒಂದು ಥಿಂಗ್ಸ್ಗಳು ಇಟ್ಕೋಬಹುದು ಅನ್ನೋ ಒಂದು ಪರ್ಪಸ್ಗೆ. ಚೆನ್ನಾಗಿದೆ ನೋಡಿ. ಲೈಟಿಂಗ್ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ, ಬಟ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಕೆಳಗಡೆನೂ ವೆಂಟಿಲೇಷನ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಓಪನ್ ಟೆರೆಸ್. MS ಗೇಟು ಕಂಪ್ಲೀಟ್ ಆಗಿದೆ, ಒಳ್ಳೆ ಗೇಜಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಈಗ ಸಿಟ್ಟಿಂಗ್ ಏರಿಯಾಗೆ ಬಂದಿದ್ದೀವಿ. ವೀಕ್ಷಕರು, ಇಲ್ಲಿ ತುಂಬ ಜನ ಮಂಗ್ಳೂರ್ ಟೈಲ್ಸ್ ಹಾಕೊಡ್ತಾರಲ್ಲ, ಇಲ್ಲಿ ಫುಲ್ ರೂಫ್ ತಗೊಂಡಿದ್ದಾರೆ. ಫುಲ್ ರೂಫು RCC ಕನ್ಸ್ಟ್ರಕ್ಷನ್ ಮೋಲ್ಡ್ ಕಂಪ್ಲೀಟ್ ಆಗಿರುವಂಥದ್ದು. ಇದು ಡಕ್, ಕೆಳಗಡೆ ಮಾಸ್ಟರ್ ಬೆಡ್ರೂಮ್, ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ವೆಂಟಿಲೇಷನ್ ಪರ್ಪಸ್ ಯೂಸ್ ಮಾಡಿರುವಂತಹ ಡಕ್ ಇದು ತೋರಿಸಿದ್ನಲ್ಲ, ಆ ವೆಂಟಿಲೇಷನ್ಗೆ ಹೋಗೋದಕ್ಕೆ ಡಕ್ ಇದು. ಕೆಳಗಡೆ ಫ್ಲೋರಿಂಗ್ಗೆ ಆಂಟಿ ಸ್ಕೈ ವೆಟ್ರೋಪೆಟಲ್ಸ್ ಯೂಸ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಇಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲ ಮೇಲ್ಗಡೆ ಪ್ರಾವಿಷನ್ ಮಾಡಿದಾರನ್ನ ಪಾಯಿಂಟ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಟೆರೆಸ್ಗೆ ಹೋಗೋದಕ್ಕೆ ಲ್ಯಾಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಗ್ಯಾಪ್ ಏನು ಕಾಣಿಸ್ತಾ ಇದೆ, ಈ ಗ್ಯಾಪ್ನ ನಾವು ಕವರ್ ಮಾಡ್ಕೊಂಡ್ಬಿಟ್ರೆ ಇದನ್ನ ಜಿಮ್ ಏರಿಯಾ, ಇಲ್ಲ ಯೋಗ ರೂಮು, ಇಲ್ಲ ಪಾರ್ಟಿ ರೂಮು ಆ ಥರ ಮಾಡ್ಕೊಬೋದು. ಪ್ರೈವಸಿಯಾಗಿ ನಾವು ಇರ್ಬೋದು. ಇದು ಈ ಪೋರ್ಷನ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಮೇಲ್ಗಡೆ RCC ಲೈಫ್ ಟೈಮ್ ಇರೋವರೆಗೂ ಇರುತ್ತೆ, ಬಿಲ್ಡಿಂಗ್ ಇರೋವರೆಗೂ ಈ ಮೋಲ್ಡ್ ಇರುತ್ತೆ. ಈ ಸ್ಪೇಸ್ನ ನಾವು ಅಷ್ಟು ಯೂಸ್ ಮಾಡ್ಕೊಬೋದು. ಸಾರಿ, ಇಲ್ಲಿ ಎಕ್ಸಿಟ್ ವಾಟರ್ ರೂಮ್ ಕೊಟ್ಟಿದ್ದಾರೆ. ಕ್ಲೀನ್ ಮಾಡಿ ವಾಟರ್ ಮತ್ತೆ ರೈನ್ ವಾಟರ್ ಇಂದ ಬಂದರೆ ಅಲ್ಲಿ ಎಕ್ಸಿಟ್ ಆಗೋದಕ್ಕೆ. ಲ್ಯಾಡರ್ ಕೊಟ್ಟಿದ್ದಾರೆ ಟೆರೆಸ್ಗೆ ಹೋಗೋದಕ್ಕೆ. ವಯಸ್ಸಾಗಿರೋರು ಕೂಡ ಹತ್ತು ಬಿಡ್ಬೋದು, ಅಷ್ಟು ಟೇಪರ್ ಆಗಿದೆ. ಈಗ ಬಿಲ್ಡಿಂಗ್ ಟೆರೆಸ್ ಅಲ್ಲಿ ಇದ್ದೀವಿ. ಸ್ಕೈಲೈಟಿಗೆ ನೋಡಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸ್ಕ್ವೇರ್ ಟೇಪಲ್ಲಿ ಬಟ್ಟೆ ಒಣಗಾಕೋಕ್ಕೆ MS ವರ್ಕಲ್ಲಿ ಕಂಪ್ಲೀಟ್ ಆಗಿರೋವಂಥದ್ದು. ಇದು 1000 ಲೀಟರ್ ಟ್ಯಾಂಕು, ಅದ್ರ ಮೇಲೆ ಹೋಗೋದಕ್ಕೆ ಇದೊಂದು ಚಿಕ್ಕದೊಂದು ಏಣಿ. ಇಲ್ಲೇನಾದ್ರು ಇಲ್ಲೇನಾದ್ರು ನಾವು ವರ್ಕ್ ಮಾಡ್ಕೊಂಡ್ರೆ, ಅಂದರೆ MS ವರ್ಕಲ್ಲಿ ಗೇಟ್ ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ಇನ್ ಕೇಸ್ ಏನಾದ್ರು ಇಲ್ಲಿ ಬೇಕು ಅಂದರೆ ಮಂಗಳೂರು ಟೈಲ್ಸ್ಗಳು ಕೂಡ ನಾವು ಹಾಕೋಬೋದು. ವಿಶಾಲವಾಗಿದೆ. ಔಟ್ರ್ ಲೊಕೇಶನ್ ನೋಡಿ, ತುಂಬ ಅಂದರೆ ತುಂಬ ಮನೆಗಳಾಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಏರಿಯಾ ಆಗ್ತಾ ಇರೋಂಥ ಜಾಗದಲ್ಲೇ ಮತ್ತು BD ಪ್ರಾಪರ್ಟಿಗಳಲ್ಲೇ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಈ ಪ್ರಾಪರ್ಟಿನ ನೋಡಿದ್ರೆ ಖಂಡಿತ ನಿಮ್ಮ ಬಂದು ಲೈಕ್ ಮಾಡೇ ಮಾಡ್ತೀರಾ. ಅಷ್ಟು ಕ್ಲೀನಾಗಿ ಇಂಟೀರಿಯರ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರೇ, ತುಂಬ ಮನೆಗಳಲ್ಲಿ ನೋಡ್ಬೋದು. ಎಲ್ಲ ಮನೆಯಲ್ಲೂ ಸಂಸಾರ ಇದ್ದಾರೆ, ಆಲ್ರೆಡಿ ಎಲ್ಲ ಮನೆಯಲ್ಲೂ ಆಕ್ಯುಪೈ ಇದ್ದಾರೆ, ವಾಸ ಇದ್ದಾರೆ. ಕಣ್ಣು ಆಯಿಸಿದಷ್ಟು ಮನೆಗಳಿದೆ. ಇನ್ನು ಕರೆಕ್ಟಾಗಿ 1 ವರ್ಷ ಇಲ್ಲಿ ಏನು ಸೈಡ್ಗಳು ಕಾಣಿಸ್ತಾ ಇದೆ, ಅಕ್ಕಪಕ್ಕದಲ್ಲಿ ಏನು ಸೈಡ್ಗಳು ಕಾಣಿಸ್ತಾ ಇದೆ, ಈ ಸೈಡ್ಗಳು ನಿಮಗೆ ಕಾಣಿಸೋದಿಲ್ಲ, ಎಲ್ಲ ಮನೆಗಳಾಗೋಗುತ್ತೆ. ಒಳ್ಳೆ ಆಕ್ಯುಪೈ ಆಗ್ತದೆ. ಇನ್ನೇನು ರೀಸೆಂಟಾಗಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಪ್ರಾವಿಷನ್ ಮಾಡ್ತಾ ಇದ್ದಾರೆ. ಅಂಡರ್ ವರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೈನ್ ರೋಡಲ್ಲಿ. ಅದು ಆಯಿತು ಅಂದರೆ ಕಾವೇರಿ ವಾಟರ್ ಬಂತು ಅಂದರೆ ಇಲ್ಲಿಗೆ ಮುಗೀತು. ಲೆವೆಟ್ ಫುಲ್ ಇಂಪ್ರೂವ್ಮೆಂಟ್ ಆಗೋಗುತ್ತೆ.
ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಒಳ್ಳೆ ಇಂಟೀರಿಯರ್ ಡಿಸೈನ್ ಆಗಿರುವಂತಹ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ಇನ್ನ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.